ಹಲೋ ಸ್ನೇಹಿತರೆ, ನೀವು ನೋಡ್ತಿದ್ರೆ ಡಿ ಟಿ ಪ್ಯಾಡ್ಸ್ ವರ್ಡ್. ಸ್ನೇಹಿತರೆ, ಏನು ಪ್ಯಾಡ್ಸ್ ವರ್ಡ್ ಅಂತಾನೆ ಪ್ಯಾಡ್ಸ್ಗಳು ಏನೂ ಇಲ್ಲ, ಬರೀ ಖಾಲಿ ಖಾಲಿ ಕಾಣಿಸ್ತಾ ಇದೆಯಲ್ಲ ಅಂತ ನೋಡ್ತಾ ಇದ್ದೀರಾ. ಫುಲ್ಲು ಎಲ್ಲಾನು ಖಾಲಿ ಖಾಲಿ ಮಾಡಿದ್ದೀನಿ. ಒಂದೇ ಒಂದು ಮಡಕೆ ಬಿಟ್ಟು ಪ್ರತಿಯೊಂದು ಅಲ್ಲಿ ಮಳೆಗಳು ಏನು ಕಾಣಿಸ್ತಾ ಇದೆಯಲ್ಲ ಪ್ರತಿಯೊಂದೂ ಮಡಕೆಗಳಿತ್ತು. ಪ್ರತಿಯೊಂದನ್ನು ತೆಗ್ದಾಕಿದ್ದೀನಿ. ಕಾರಣ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಡಿ ಟಿ ಪ್ಯಾರೆಂಟ್ಸ್ಗಳಿರೋ ಮರಿಗಳನ್ನೆಲ್ಲ ಅಂದರೆ ಬರ್ಜಿಸ್ಗಳೆಲ್ಲ ಕೊಟ್ಬಿಟ್ಟಿದ್ದಾನ ಅಂತ ಅಂದ್ಕೋಬೇಡಿ. ಪ್ರತಿಯೊಂದು ಬರ್ಜಿಸ್ಗಳು ಇಲ್ಲೇ ಇದೆ. ಎಲ್ಲವನ್ನೂ ದೊಡ್ಡದೊಂದು ಕೇಜ್ ಮಾಡಿ ಅದಕ್ಕೆ ಹಾಕಿದ್ದೀನಿ. ಕಾರಣ ಏನು ಅಂತ ಪ್ರತಿಯೊಂದು ಹೇಳ್ತೀನಿ. ಆದರೆ ಇದನ್ನ ಯಾಕೆ ನಾನು ಇಷ್ಟೊಂದೆಲ್ಲ ಸಪ್ರೇಟ್ ಮಾಡಿ ಎಷ್ಟು ಮರಿಗಳಿತ್ತು ಎಲ್ಲಾನು ಖಾಲಿ ಖಾಲಿ ಮಾಡಿದ್ದೀನಿ. ಮಡಕೆಗಳನ್ನೆಲ್ಲ ತೆಗೆದಿದ್ದೀನಿ. ಮಡಕೆಗಳನ್ನೆಲ್ಲ ಈಚೆ ಕಡೆ ಮಡಗಿದ್ದೀನಿ, ಕಾಣಿಸ್ತಾ ಇರ್ಬೋದು. ಎಲ್ಲ ತೆಗೆದಿದ್ದೀನಿ. ಎಷ್ಟು ಗಲೀಜಾಗಿ ಹೊಸ್ತಾಗಿದೆ ರೂಮ್ ಅಂತ ನೋಡ್ತಾ ಇರ್ಬೋದು. ಏನು ಕ್ಲೀನಿಂಗ್ಗೋಸ್ಕರ ತೆಗೆದಿದ್ದಾನ ಅಂತ ಅನ್ಕೋಬೇಡಿ. ಕ್ಲೀನಿಂಗ್ ಅಲ್ಲ, ಒಂದು ದೊಡ್ಡ ರೀಸನ್ನೇ ಇದೆ. ಸ್ನೇಹಿತರೆ, ನಿಮಗೆ ಕಾಣಿಸ್ತಾ ಇದೆಯಾ? ಈ ಬಡ್ಡಿ ತಲೆ ಮೇಲೆ ಒಂದು ಖಾಲಿ ಖಾಲಿ ಸ್ಪೇಸ್ ಕಾಣಿಸ್ತಾ ಇದೆ. ಅದೇನು ಆಗಿರುತ್ತೆ ಗೊತ್ತಾ? ಅದು ತುಂಬ ತುರಿಕೆ ಮಾಡ್ಕೊಂಡು ತುಂಬ ಕೆರೆದು ಆ ಥರ ತಲೆ ಖಾಲಿ ಖಾಲಿ ಆಯ್ತಾ ಇದೆ. ಅದು ಬರೋಕ್ಕೆ ಮೇನ್ ರೀಸನ್ ಒಂದು ವಿಡಿಯೋ ಹಾಕ್ತೀನಿ, ನೋಡಿ ಗೊತ್ತಾಗುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕದು ಮಡಕೆ ಗೂಡಿನಲ್ಲಿ ಈ ಥರ ಚಿಕ್ಕ ಏನು ಸಿಗಾಕೊಂಡ್ರೆ ಇಲ್ಲಿ ಪಕ್ಷಿಗಳಿರುತ್ತಲ್ಲ, ಇದಕ್ಕೆಲ್ಲ ಫುಲ್ಲು ಡೇಂಜರಸ್ ಆಗುತ್ತೆ. ನೋಡಿ, ಈ ಒಂದು ಗೂಡಲ್ಲಿ ಫುಲ್ ಈ ಥರ ಆಗಿದೆ, ಕಾಣಿಸ್ತಾ ಇರ್ಬೋದು ಫುಲ್ಲು. ಇದು ಪಕ್ಷಿಗಳ ಬಾಡಿಗೆ ಸೇರ್ಕೊಂಡು ತುಂಬ ಇದಕ್ಕೆ ಹೆಲ್ತಿಗೆ ತುಂಬ ಹಾನಿಕರ. ಇದನ್ನು ಕ್ಲೀನ್ ಮಾಡೋದು ಹೆಂಗೆ, ಇದನ್ನು ಯಾವ ರೀತಿ ತಡೆಗಟ್ಟೋದು ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಹೇಳ್ಕೊಡ್ತೀನಿ. ಇದು ಈ ಒಂದು 3 ದಿನ ಹಿಂದೆ ಎಲ್ಲ ಮಡಕೆಗಳಿದ್ದಾಗ ನಾನು ಮಾಡಿದ್ದು. ಇದು ಬಂದು ಮರಿಗಳಿಗೂ ಅಟ್ಯಾಕು ಮತ್ತು ನಮಗೂ ಕೂಡ ಅಟ್ಯಾಕ್ ಮಾಡುತ್ತೆ. ನೀವು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಲೇಬೇಕು. ನಿಂಬರ್ಜಿಸ್ ಕೂಡ ಆಗಿರ್ಬೋದು. ನೀವು ಅದ್ರ ಬಗ್ಗೆ ಕೇರ್ಲೆಸ್ ಮಾಡಿದ್ರೆ ಮರಿಗಳು ಮತ್ತು ಪೇರೆಂಟ್ಸ್ ಎರಡೂ ಡೆತ್ ಆಗುತ್ತೆ. ಮತ್ತು ನಮಗೂ ಕೂಡ ಕಿವಿತವು ತುಂಬ ನೆವೆ ಆಗುತ್ತೆ, ತುರಿಕೆ ಬರೋ ಸಾಧ್ಯತೆ ಕೂಡ ಇದೆ. ತುಂಬ ಇದು ಬಂದರೆ ತುಂಬ ಕಷ್ಟ ಆಗುತ್ತೆ. ಅದು ಸ್ವಲ್ಪ ಪ್ರಮಾಣದಲ್ಲಿ ಬರ್ತಾ ಇದೆ ನಮ್ಮ ಕಾಲೋನಿಗೆ. ಅದಕ್ಕೋಸ್ಕರ ನಾನು ಫುಲ್ ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕೋಸ್ಕರ ಒಂದು ಸಪ್ರೇಟ್ ಆಗಿರುವಂಥ ಒಂದು ಲಿಕ್ವಿಡನ್ನು ನಾನು ರೆಡಿ ಮಾಡಿದ್ದೀನಿ. ನೋಡಿ, ಬೇವನ್ನು ನೀರೊಳಗೆ ಸ್ವಲ್ಪ ಒಂದು 1/4 ಗಂಟೆ ಚೆನ್ನಾಗಿ ಕುದಿಸಿ ಸಪ್ರೇಟ್ ಮಾಡಿ ನೀರನ್ನ, ಅದಕ್ಕೆ ಒಂದು ಸ್ವಲ್ಪ ಡೆಟಾಲ್, ಚೂರು ಡೆಟಾಲ್ ಹಾಕಬೇಕು. ವೀಡಿಯೋ ಮಾಡ್ದೆ ಅಂದ್ಕೊಂಡೆ, ವೀಡಿಯೋ ರೆಡಿ ಮಾಡಾದ್ಮೇಲೆ ನಾನು ವೀಡಿಯೋ ಮಾಡೋದ ಅಂದ್ಕೊಂಡು ಮಿಸ್ಟೇಕಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದ್ರ ಮುಂದೆ ಮತ್ತೆ ಸ್ಪ್ರೇ ಮಾಡ್ತಾನೆ ಇರ್ತೀನಲ್ಲ, ಆಗ ಅದ್ರ ಬಗ್ಗೆ ಒಂದು ವೀಡಿಯೋ ಹಾಕ್ಕೊಡ್ತೀನಿ. ಕಳೆದ ಶುಕ್ರವಾರ ವೀಡಿಯೋ ಮಾಡೋದ ಅಂದ್ಕೊಂಡೆ ಬ್ರೀಡಿಂಗ್ ಪಾರ್ಟ್ 2 ಬಗ್ಗೆ, ಆಗಿಲ್ಲ. ರೀಸನ್ ಇಷ್ಟೇ, ಸ್ವಲ್ಪ ಕ್ಲೀನಿಂಗ್ ಇತ್ತು. ಕ್ಲೀನಿಂಗ್ ಮಾಡಿ ಮಾರ್ನಿಂಗೆಲ್ಲ ಅದಕ್ಕೆಲ್ಲ ಸ್ಪ್ರೇ ಮಾಡಿದ್ದೆ. ಇನ್ನೂ ಸ್ವಲ್ಪ ಹಾಗೆ ಹಾರಿಲ್ಲ, ಮರಿಗಳಂಗೆ ಇದೆ. ಮರಿಗಳನ್ನ ಇಕ್ಕಿ ಮತ್ತೆ ನಮ್ಮದೇನಂದರೆ ಬ್ರೀಡಿಂಗು ಮಾಡ್ತಾನೆ ಇರುತ್ತೆ. ಒಂದು 3 ತಿಂಗಳು ಮಾತ್ರ ನಾನು ಬ್ರೀಡಿಂಗ್ನ ನಿಲ್ಲಿಸೋದು, ಅದನ್ನು ಬಿಟ್ಟರೆ ಬ್ರೀಡಿಂಗ್ ಮಾಡ್ತಾನೆ ಇರುತ್ತೆ. ಇದರಿಂದ ಮರಿಗಳಿಗೆ ತುಂಬ ಎಫೆಕ್ಟ್ ಆಯಿತು. ಮರಿಗಳಿಗೂ ಅಷ್ಟೇ, ಪೇರೆಂಟ್ಸ್ಗೂ ಅಷ್ಟೇ ತುಂಬ ಎಫೆಕ್ಟ್ ಆಯಿತು. ಅದಕ್ಕೋಸ್ಕರ ಮಾರ್ನಿಂಗ್ ಇದನ್ನೆಲ್ಲ ಸ್ಪ್ರೇ ಮಾಡಿದ್ದೀನಿ. ಇನ್ನು ಮಡಕೆಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ಮಡಕೆಗಳನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಈ ಒಂದು ಕಾಲೋನಿನ ಫಿಲ್ ಮಾಡಬೇಕು. ಓಕೆ, ಇಷ್ಟು ಮಾಡೋಕ್ಕೆ ಕನಿಷ್ಠ ನನಗೆ ಪಟ ಅಂತ ಮಾಡಿಬಿಡ್ಬೋದು. ನನಗೆ ಅರ್ಧಂಬರ್ಧ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ. ಮಾಡಿದ್ರೆ ನೀಟಾಗಿ ಕೆಲಸ ಮಾಡಬೇಕು. ಅದಕ್ಕೆ ಒಂದು 3 to 4 ಡೇಸ್ ಬೇಕು. ಮರಿಗಳು ಯಾವುದು ಅದನ್ನು ಸಪ್ರೇಟ್ ಮಾಡಬೇಕು. ಮರಿಗಳೆಲ್ಲ ದೊಡ್ಡದಾಗಿದೆ, ಅದನ್ನು ಸಪ್ರೇಟ್ ಮಾಡಿ ಮಡಕೆಗಳನ್ನೆಲ್ಲ ಕಟ್ಟಿ ಅದಾದಮೇಲೆ ಮರಿಗಳನ್ನ ಇಟ್ಟು ಬಿಡಬೇಕು. ಇದರ ಬಗ್ಗೆ ಇನ್ನೂ ಒಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಈ ಒಂದು ವಿಡಿಯೋ ಈ ಶುಕ್ರವಾರ ಹಾಕ್ತೀನಿ. ಮುಂದಿನ ಶುಕ್ರವಾರ ಇದ್ರ ಪಾರ್ಟ್ 2 ಮಾಡ್ತೀನಿ.
ಅಥವಾ ನಿಮಗೆ ಇದ್ರ ಪಾರ್ಟ್ 2 ಬೇಡ ಅಂದರೆ ನಮಗೆ ಬ್ರೀಡಿಂಗ್ ಬಗ್ಗೆ ಮಾಡಿ ಅಂದರೆ ಬ್ರೀಡಿಂಗ್ ಬಗ್ಗೆ ಮಾಡ್ತೀನಿ. ಮಹೇಶ್ ಅವರು ತುಂಬ ಪ್ರಶ್ನೆಗಳ ಕೇಳಿದರು, ಅದ್ರ ಬಗ್ಗೆ ವಿಡಿಯೋ ಮಾಡೋದಂತ ತುಂಬ ಆಸೆಯಿಂದ ಅಂದ್ಕೊಂಡಿದ್ದೆ. ಬಟ್ ನೋಡಿದ್ರೆ ನಮಗೆ ಒಂಥರ ಬೇಜಾರಾಯಿತು. ಈಗ ನಮಗೆ ಒಂಚೂರು ನೆವೆ ಆದರೆ ತುಂಬ ಕಷ್ಟ ಆಗುತ್ತಲ್ಲ. ಅದೇ ಥರ ಪಕ್ಷಿಗಳು ಪಾಪ ಅದು ಮೂಗಿಂದನೇ ಎಲ್ಲ ಕೆರ್ಕೋಬೇಕು. ನಮಗಾರು ಕೈ ಇದೆ, ಕಾಲಿಂದ ತಲೆಗಂಟ ಕೆರ್ಕೊಳ್ಳುತ್ತೆ. ಕೆಲವೊಂದು ಪಾರ್ಟ್ಸ್ಗಳಿಗೆ ಕೈ ಹೋಗಲ್ಲ. ಆದರೂ ನಮಗೂ ಪ್ರಾಣಿಗಳಿಗೂ ಒಂದೇ ಅಲ್ಲ, ತುಂಬ ಕಷ್ಟ ಆಗುತ್ತೆ ಅವಕ್ಕೆ. ಅದಕ್ಕೋಸ್ಕರ ಈ ಒಂದು ಕ್ಲೀನಿಂಗ್ ಮಾಡಿ ಎಲ್ಲ ಕಡೆ ಸ್ಪ್ರೇ ಮಾಡಿ ಅದಾದಮೇಲೆ ಬ್ರೀಡಿಂಗ್ನ ಮತ್ತೆ ಶುರು ಮಾಡಬೇಕು. ಬ್ರೀಡಿಂಗ್ ಬಾಕ್ಸ್ ಅಂದರೆ ಮಡಿಕೆಗಳನ್ನ ಕೂಡ ನಾನು ರೆಡಿ ಮಾಡಬೇಕು. ಮಡಿಕೆಯಲ್ಲಿ ಕಸ ಎಲ್ಲ ತೆಗಿಬೇಕು. ನನಗಂತೂ ಈ ಹಲ್ಲಿಗಳ ಸಮಸ್ಯೆ ಇಲ್ಲ, ಆದರೆ ಈ ಸಣ್ಣ ಪುಟ್ಟ ಈ ಥರ ನೋಡಿ, ಈ ಥರ ಆಗುತ್ತೆ. ಮಡಿಕೆಯಿಂದ ಈ ಥರ ಆಗುತ್ತೆ, ಅಲ್ಲಿ ಆ ಥರ ಒಳಗಡೆ ಬರುತ್ತೆ. ಅಂದರೆ ಸಣ್ಣ ಸಣ್ಣ ಏಳುಗಳು ಎಲೆಗಳು ಅಷ್ಟೇ ಈ ಥರ ಆಗಿದೆ. ಈ ಸಮಸ್ಯೆಗೆ ಒಂದು ಪರಿಹಾರ ಮಾಡೋಣ ಅಂತ ಈ ಬಾರಿ ವಿಡಿಯೋ ಹಾಕಿಲ್ಲ, ಸಾರಿ. ಬಟ್ ಮುಂದಿನ ಬಾರಿ ವಿಡಿಯೋ ಹಾಕ್ತೀನಿ. ಎಲ್ಲರಿಗೂ ಡಿಕಿ ಪ್ಯಾಡ್ಸ್ ಕಡೆಯಿಂದ ಸಾರಿ, ಬಿಗ್ ಸಾರಿ. ಮತ್ತು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.